ಶ್ರೀ ಗುರುಭ್ಯೋ ನಮಃ. ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಇರುವುದು ಶಿವನ ಸಾನ್ನಿಧ್ಯವೇ ಹೊರತು ಅನಂತಾಸನ ಎಂಬ ಹೆಸರಿನ ವಿಷ್ಣುವಿನ ಸಾನ್ನಿಧ್ಯವಲ್ಲ. ಅದು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯನಷ್ಟೇ ಸತ್ಯ. ಅದೆಷ್ಟೋ ದುಸ್ತರ್ಕವನ್ನು ಹಣೆದು ಆಕಾಶದಲ್ಲಿರುವುದು ಸೂರ್ಯನಲ್ಲ ಅಂತ ಎಷ್ಟೇ ಸಾಧಿಸಿದರೂ ಕೂಡ ಇರತಕ್ಕಂಥ ಸೂರ್ಯನೇನು ಬದಲಾಗುವುದಿಲ್ಲ. ಹಾಗೆಯೇ ಅನಂತೇಶ್ವರದಲ್ಲಿ ಇರುವುದು ಶಿವನೇ ಹೊರತು ಅನಂತಾಸನ ಅಲ್ಲ. ಅದನ್ನು ಬದಲಾಯಿಸಲಿಕ್ಕೆ ಅದೆಷ್ಟೋ ಜನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹಳ ಕಾಲಿನ ಮಾಡ್ಕೊಂಡು ಬರ್ತಿದ್ದಾರೆ, ಈಗೂ ಮಾಡ್ತಾನೇ ಇದ್ದಾರೆ. ಅವರ ಮುಖವಾಣಿಯಾಗಿ ಋಷಿಕೇಶ ಮಠದ ಎಂಬ ವ್ಯಕ್ತಿ ಲಕ್ಷ್ಮಣಶಾಸ್ತ್ರಿಗಳ ವ್ಯಾಖ್ಯಾನವನ್ನು ಬಳಸಿಕೊಂಡು ಅದು ತನಗನುಕೂಲವಾಗುವಂತೆ ಹೇಳ್ತಿದೆ ಅಂತ ಬಿಂಬಿಸಲಿಕ್ಕೆ ಹೊರಟಿರೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಆಗಿದೆ. ಅವನು ಮುಂದಿಟ್ಟಂತಹ ವಾದವನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅವನು ಮುಂದಿಟ್ಟಿರತಕ್ಕಂತಹ ವಾದವಾಗಲಿ, ತರ್ಕವಾಗಲಿ, ಪ್ರಮಾಣವಾಗಲಿ ಅವುಗಳಲ್ಲಿ ಎಷ್ಟು ಸತ್ಯಾಂಶವಿದೆ ಅಂತ ನೋಡೋಕೆ ಹೊರಟಿದ್ದೀವಿ. ಇದರೊಳಗಡೆ ಮೊದಲನೇ ಭಾಗದಲ್ಲಿ ಶ್ಲೋಕ, ಅದರ ಅರ್ಥ ಅದನ್ನೆಲ್ಲ ನೋಡಿ ಆಯಿತು. ಆನಂತರದಲ್ಲಿ ಇವನ ಮೊದಲನೆಯ ಅಂಶ ಎಷ್ಟು ಜೊಳ್ಳಾದದ್ದು, ಎಷ್ಟು ಸುಳ್ಳು ಹೇಳಿದ್ದಾನೆ ಹೇಳೋದನ್ನು ಗಮನಿಸಿ ಆಯಿತು. ಇವಾಗ ಎರಡನೇ ಅಂಶವನ್ನು ಗಮನಿಸೋಣ. ಲಕ್ಷ್ಮಣಶಾಸ್ತ್ರಿಗಳ ವ್ಯಾಖ್ಯಾನವನ್ನು ನೋಡಿದಾಗ ಅನಂತೇಶ್ವರನನ್ನು ಅನಂತನು ಪೂಜಿಸಿ ವಿಷ್ಣುವಿನ ಹಾಸಿಗೆಯನ್ನು ಮಾಡಿಕೊಂಡ ಹೇಳುವ ಅಂಶ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾನೆ. ಹೌದು, ಗೊತ್ತಾಗ್ತಾ ಇದೆ, ಒಪ್ಪೋಣ. ಇದಕ್ಕೆ ಪ್ರಮಾಣವಾಗಿ ಅವರ ಸಹ್ಯಾದ್ರಿಖಂಡದ ಭಾಗದ ಶ್ಲೋಕವನ್ನು ಕೊಡ್ತಾ ಇದ್ದಾನೆ. ಅವರ ಸಹ್ಯಾದ್ರಿಖಂಡ ಹೀಗೆ ಹೇಳಬೇಕು, ಯಾಕೆಂದರೆ ಇದನ್ನು ಮೊದಲೇ ಗಮನಿಸಿಯಾಗಿದೆ. ಇದರೊಳಗೆ ಅವರ ಈ ಸಹ್ಯಾದ್ರಿಖಂಡ ಅಂತ ಏನು ಹೇಳ್ಕೊಂಡು ಬರ್ತಿದ್ದಾರೋ ಅದರೊಳಗಡೆ ಪೂರ್ತಿ ಭ್ರಷ್ಟ ಪಾಠಗಳನ್ನೇ ತುಂಬಿಸಿಕೊಂಡಿರುವುದು, ಅವರಿಗೆ ಬೇಕಾದಂತಹ ಅನುಕೂಲಗಳನ್ನೇ ಅವನು ಮಾಡಿಕೊಂಡಿರೋದು. ಆದರೂ ಕೂಡ ಈ ಸುಳ್ಳು ಹೇಳೋರಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಯಾವುದೋ ಒಂದೊಂದು ವಿಷಯವನ್ನು ಮರೆಮಾಚಲಿಕ್ಕೆ ಏನೋ ಸುಳ್ಳು ಹೇಳ್ಕೊಳ್ತಾರೆ. ಅದೇ ಸುಳ್ಳಿನಿಂದಾಗಿ ಮತ್ತೊಂದು ಕಡೆ ಸಿಕ್ಕೊಂಡ್ಬೀಳ್ತಿರ್ತಾರೆ, ಅಥವಾ ಆ ಸುಳ್ಳು ಇನ್ನೊಂದು ಸುಳ್ಳಿಗೆ ಅನುಕೂಲಕರವಾಗಿರಲ್ಲ. ಇಲ್ಲೂ ಪಾಪ ಅದೇ ಥರನಾಗಿಬಿಟ್ಟಿದೆ, ಯಾವುದೋ ಕಾರಣಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಪ್ರಕೃತದಲ್ಲಿ ಅನಂತೇಶ್ವರನನ್ನು ಅನಂತಾಸನಂತ ಸಾಧಿಸಲಿಕ್ಕೆ ಆ ಭಾಗವನ್ನು ತೆಗೆದುಕೊಂಡ್ರೆ ಎಲ್ಲೋ ಅವರಿಗೆ ಅನುಕೂಲವಾಗುವಂತೆ ಅವರ ಸಹ್ಯಾದ್ರಿಖಂಡವೇ ದೊರೀತಾ ಇಲ್ಲ. ಆದರೂ ಬಿಡಬಾರ್ದಲ್ಲ, ಜನರನ್ನು ಏಮಾರಿಸಬೇಕು ಅಂತ ಅವರ ಪ್ರಯತ್ನ. ಹಾಗಾಗಿ ಶ್ಲೋಕದ ತುಂಡನ್ನು ಹಾಕಿ ಮತ್ತೊಂದು ತುಂಡನ್ನು ಹಾಕಿ ಸೇರಿಸಿ ತನಗೆ ಬೇಕಾದಂಥ ಅರ್ಥವನ್ನು ಹೊಮ್ಮಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅವನು ಕೊಟ್ಟಿರತಕ್ಕಂಥ ಶ್ಲೋಕ ಇದು. ಶಯ್ಯಾಭೂತೋ ಮಮಾನಂತಹ, ಮುಂದೆ ಡ್ಯಾಶ್ 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 ಏನೂ ಇಲ್ಲ. ಆಮೇಲೆ ಮದಾಜ್ಞೆಯ ಸುರಶ್ರೇಷ್ಠ ಧ್ರುವಮಪ್ಯಾಯಯಿಷ್ಯತಿ ಅಂತ ಕೊಟ್ಟು, ಶಯ್ಯಾಭೂತೋ ಮಮಾನಂತಹ ಮುಂದ್ಗಡೆ ಏನೂ ಬರೀಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಮುಂದಿನ ಬರೆದ್ರೆ ಇವ್ರಿಗೆ ಬೇಕಾದ ಅರ್ಥ ಅದರೊಳಗೆ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಬಹಳ ಜಾಣತನದಿಂದ ಅದನ್ನು ಮರೆಮಾಚಿ ಅದರ ಮುನ್ನಿನ ಉತ್ತರಾರ್ಧವನ್ನು ಬರಿತಾ ಇದ್ದಾನೆ. ಮದಾಜ್ಞೆಯ ಸುರಶ್ರೇಷ್ಠ ಧ್ರುವಮಪ್ಯಾಯುಷ್ಯತಿ. ಇಷ್ಟೇ ಭಾಗವನ್ನು ನೋಡಿದ್ರೆ ಹೆಂಗೆ ಗೊತ್ತಾಗುತ್ತೆ? ನನ್ನ ಆಜ್ಞೆಯಿಂದ, ಮದಾಜ್ಞೆಯ ಸುರಶ್ರೇಷ್ಠ, ಎಲೈ ಸುರಶ್ರೇಷ್ಠನೇ, ಮದಾಜ್ಞೆಯ ನನ್ನ ಆಜ್ಞೆಯಿಂದ ಅನಂತನು ಮಮ ಶಯ್ಯಾಭೂತಃ, ನನಗೆ ಶಯ್ಯೆಯಾದನು ಅಂತ ಗೊತ್ತಾಗ್ತಾ ಇದೆ. ಯಾಕೆ? ಮುಂದಿನ ಭಾಗವನ್ನು ಹಾಕಿದ್ರೆ ಇಷ್ಟು ಮಾತ್ರ ಹಾಕಬೇಕು, ಹಾಗಿದ್ದರೆ ಮಾತ್ರ ತಮಗೆ ಅರ್ಥ ಸಿದ್ಧಿ. ಅಂದರೆ ಪುರಾಣದ ಶ್ಲೋಕವನ್ನು ಅವರಿಗೆ ಬೇಕಾದಂತೆ ತಿರುಚಿಕೊಳ್ಳಿಕ್ಕೆ ಎಲ್ಲಿಗೆ ಯಾರು ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಳ್ತಿರ್ತಾರೆ. ನಾವು ವಿವೇಕಿಗಳು ಇವರು ಒಂದು ಮಾತು ಹೇಳ್ತಿದ್ದಾರೆ ಅಂತಂದರೆ ಹಿಂದೆ ಮುಂದೆ ನಾವು ಗಮನಿಸಲೇಬೇಕು. ಇಲ್ಲರೆ ನಮ್ಮನ್ನು ಮೋಸ ಮಾಡಿಯೇ ಮಾಡ್ತಾರೆ. ಹೇಗೆ ಕೆಲವೊಂದಿಷ್ಟು ಜನ ವ್ಯಾಪಾರದಲ್ಲಿ ಮೋಸ ಮಾಡಲಿಕ್ಕೆ ಕೂತಿರ್ತಾರೋ ಹಾಗೆ ಇವರು ಮೋಸದ ಪ್ರಮಾಣವನ್ನು ತೋರಿಸಲಿಕ್ಕೆ ಕೂತಿರೋದು. ಇವರು ನಾವು ಉಳಿದವರಂತೆ ಸತ್ಯವಾಗಿ ಮಾತಾಡ್ತಿದ್ದಾರಂತೆ ನಾವು ತಿಳ್ಕೊಂಡ್ರೆ ನಾವು ಮೋಸ ಹೋದ್ವಿ ಅಂತಲೇ ಅರ್ಥ. ಈ ಭಾಗವನ್ನು ಅವ್ರದ್ದೇ ಸಹ್ಯಾದ್ರಿಖಂಡದಲ್ಲಿ ಗಮನಿಸಿದಾಗ ಗೊತ್ತಾಗ್ತಿರೋದೇನು ಕೇಳಿದ್ರೆ, ಈ ಪ್ರಸಂಗ ಯಾವ ಪ್ರಸಂಗ ಅಂತ ಕೇಳಿದ್ರೆ ವಿಷ್ಣು ಈಶ್ವರನನ್ನು ಕುರಿತು ಮಾತಾಡ್ತಿರತಕ್ಕಂಥ ಪ್ರಸಂಗವಾಗಿದೆ.
ಇವನು ಹೇಳಿರತಕ್ಕಂಥ ಶ್ಲೋಕ ಇದು ಈಶ್ವರನು ವಿಷ್ಣು ಈಶ್ವರನನ್ನು ಕುರಿತು ಹೇಳ್ತಿರುವಂಥದ್ದು. ಅಲ್ಲಿ ಚಂದ್ರಶೇಖರಂ ಅಭಾಷತ ಅಂತಲೇ ಶುರುವಾಗಿದೆ. ವಿಷ್ಣು ಚಂದ್ರಶೇಖರನ ಕುರಿತು ಹೇಳಿದನಂತೆ. ಅಲ್ಲಿ ಬಂದಿರತಕ್ಕಂಥ ಶ್ಲೋಕ ಇದು. ಮೂಲದಲ್ಲಿ ಏನರ್ಥ ನೋಡೋಣ. ಅವರ ಸಹ್ಯಾದ್ರಿ ಖಂಡದ ಮೂಲದಲ್ಲಿ ಏನರ್ಥ ಅಂತ ನೋಡೋಣ. ಶಯ್ಯಾಭೂತೋ ಮಮಾನಂತಹ ಸ್ವಾಂಶೇನ ತ್ವಾಂ ಕ್ಷಣೇ ಕ್ಷಣೇ ಮದಾಜ್ಞೆಯ ಸುರಶ್ರೇಷ್ಠ ಧ್ರುವಮಪ್ಯಾಯಯಿಷ್ಯತಿ ತದಂಶಾವೇಶ ಸಮಯೇ ಲೋಕಾದ್ಭುತಕರೋ ಭವಾನ್. ಸುರಶ್ರೇಷ್ಠ ಶಿವನೇ, ಮದಾಜ್ಞೆಯ ನನ್ನ ಆಜ್ಞೆಯಿಂದ ಮಮ ಶಯ್ಯಾಭೂತಃ ಅನಂತಃ ನನ್ನ ಶಯ್ಯೆಯಾಗಿರತಕ್ಕಂಥ ಅನಂತನು ತ್ವಾಂ ನಿನ್ನನ್ನು ಸ್ವಾಂಶೇನ ತನ್ನ ಅಂಶದಿಂದ ಕ್ಷಣೇ ಕ್ಷಣೇ ಧ್ರುವಂ ಆಯಯಿಷ್ಯತಿ ಕ್ಷಣ ಕ್ಷಣವಾಗಿಯೂ ನಿನ್ನನ್ನು ಆವರಿಸಿಕೊಳ್ಳುತ್ತಾನೆ, ತನ್ನ ಅಂಶದಿಂದ ಹೊಂದಿಸುತ್ತಾನೆ. ಇಲ್ಲಿ ಆಯಿಷ್ಯತಿ ಹಾಗೆ ಅರ್ಥವನ್ನು ಹೇಳಬೇಕು. ಯಾಕೆಂತ ಕೇಳಿದ್ರೆ ಮುಂದಿನ ಶ್ಲೋಕ ಆರಂಭವೇ ತದಂಶಾವೇಶ ಸಮಯೇ, ಅವನ ಅಂಶವು ಆವೇಶವಾಗುವ ಹೊತ್ತಿನಲ್ಲಿ, ಅಂದರೆ ನಿನ್ನಲ್ಲಿ ಅನಂತನ ಅಂಶನೂ ಆವೇಶ ಆಗುವ ಹೊತ್ತಿನಲ್ಲಿ ಭವಾನ್ ಲೋಕಾದ್ಭುತಕರಃ ಲೋಕಕ್ಕೆ ಅದ್ಭುತವನ್ನು ಮಾಡುವವನಂತೆ. ಹಾಗಾಗಿ ಅನಂತನ ಅಂಶ ಶಿವನೊಳಗೆ ಹೋಗ್ತಾ ಇದೆ, ಹಾಗೆ ಹೊಕ್ಕಿಸುತ್ತಿದ್ದಾನೆ ಅನಂತನಂತೆ. ವಿಷ್ಣುವಿನ ಆಜ್ಞೆಯಿಂದ ಅನಂತ ಹಾಗೆ ಮಾಡ್ತಿದ್ದಾನಂತೆ. ಹಾಗಾಗಿ ಆಯುಷ್ಯತೆ ಅಂದರೆ ಹಾಗೆ ಅರ್ಥವನ್ನು ಹೇಳಬೇಕು. ನೋಡಿ, ಶ್ಲೋಕ ಹೀಗಿರುವುದು. ನನ್ನ ಆಜ್ಞೆಯಿಂದ ಅನಂತನು ನಿನ್ನಲ್ಲಿ ತನ್ನ ಅಂಶವನ್ನು ಹೊಕ್ಕಿಸುತ್ತಿದ್ದಾನೆ ಅಂತಿರೋದು. ಈ ಭಾಗವನ್ನು ತೆಗೆದುಕೊಂಡು ನಮ್ಮ ಎದುರುಗಡೆ ಯಾವ ಅರ್ಥ ಬರುವಂತೆ ಜೋಡಿಸ್ತಿದ್ದಾನೆ. ನನ್ನ ಆಜ್ಞೆಯಿಂದ ಅನಂತನು ಹಾಸಿಗೆಯಾದನು, ಹಾಗರ್ಥ ತೋರಿ ಬರ್ತಾ ಇದೆಯಾ? ನೋಡಿ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂತ. ಅವರದೇ ಸಹ್ಯಾದ ಖಂಡದಲ್ಲೂ ಅವನಿಗೆ ಬೇಕಾದ ಅರ್ಥ ಇಲ್ಲ, ನಮ್ಮ ಎದುರುಗಡೆ ಸುಳ್ಳು ಹೇಳ್ತಾ ಇದ್ದಾನೆ. ಹಾಗರ್ಥ ತೋರಿ ಬರ್ತಾ ಇಲ್ಲ. ನಾವಿಲ್ಲಿ ಓದಿ ಆಯ್ತಲ್ಲ, ಇವಾಗ ಇಲ್ಲಿರೋದು ಇಷ್ಟೇ. ನನ್ನ ಆಜ್ಞೆಯಿಂದ ವಿಷ್ಣು ಹೇಳ್ತಾ ಇರೋದಾನೆ, ನನ್ನ ಆಜ್ಞೆಯಿಂದ ಅನಂತನು ಶಿವನೇ ನಿನ್ನನ್ನು ಆವರಿಸಿಕೊಳ್ಳುತ್ತಾನೆ ಅಂತ. ಹಾಗಾಗಿ ಮುಂದೆ ಹೇಳ್ತಾನೆ, ತ್ವಂ ಅನಂತಾಂಶೇನ ಸಂಭೃತಃ, ಅನಂತನಾಂಶನಿಂದ ಕೂಡಿದವನಾಗಿ ಕಾಲಾಂತರೇ ಶೇಷಭಾವಂ ಗಮಿಷ್ಯಸಿ, ಮುಂದೆ ನೀನು ಶೇಷಭಾವವನ್ನು ಹೊಂದುವಿ, ಶೇಷ ಪದವಿಯನ್ನು ಏರುವಿ ಅಂತ ಅವರ ಸಹ್ಯಾದ್ರಿ ಖಂಡದಲ್ಲಿದೆ. ಇದನ್ನು ಈ ಥರನಾಗಿ ನಮ್ಮೆಲ್ಲಗಡೆ ಚಿತ್ರಿಸುತ್ತಿದ್ದಾನೆ. ನೋಡಿ, ಈ ವ್ಯಕ್ತಿ ಎಷ್ಟು ಸತ್ಯನಿಷ್ಠ, ಎಷ್ಟು ಪ್ರಾಮಾಣಿಕವಾಗಿ ಸತ್ಯವನ್ನು ಮುಂದಿರಿಸ್ತಾನೆ ಹೇಳೋದನ್ನು ಎಲ್ಲ ವಿವೇಕಿ ಶ್ರೋತೃಗಳು ಗಮನಿಸಬೇಕಾಗಿದೆ. ಹಾಗಾಗಿ ಸುಳ್ಳೇ ಇವರಿಗೆ ಪ್ರಧಾನ, ಅಥವಾ ತಮ್ಮ ವಾದವನ್ನು ಎತ್ತಿಡಿಲಿಕ್ಕೆ ಯಾವ ವಾಮ ಮಾರ್ಗವನ್ನು ಕೂಡ ಆಶ್ರಯಿಸಲಿಕ್ಕೆ ಹೇಸದವರು ಇವರು. ಮುಂದೆ ಹಾಗೆ ಇನ್ನೊಂದು ದುಸ್ತರ್ಕವನ್ನು ಮಧ್ಯದಲ್ಲಿ ಜೋಡಿಸ್ತಾ ಇದ್ದಾನೆ. ವಿಷ್ಣುವಿನ ಹಾಸಿಗೆಯಾಗುವುದಕ್ಕೆ ವಿಷ್ಣುವನ್ನೇ ಸೇವಿಸಬೇಕು, ಅವನೇ ಆ ವರವನ್ನು ಕೊಡುವುದು. ಈ ತರ್ಕ ತಪ್ಪು. ಯಾಕೆ ವಿಷ್ಣುವಿನ ಹಾಸಿಗೆ ಆಗುವುದಕ್ಕೆ ವಿಷ್ಣುವನ್ನೇ ಸೇವಿಸಬೇಕು? ವಿಷ್ಣುವಿನ ಹಾಸಿಗೆ ಹಾಕಿ ವಿಷ್ಣುವನ್ನು ಸೇವಿಸಬಹುದು, ವಿಷ್ಣುವನ್ನೇ ಸೇವಿಸಬೇಕು ಅಂತೇನಿಲ್ವಲ್ಲ. ಲೋಕದಲ್ಲೂ ಕಂಡುಬರುತ್ತೆ, ಯಾರ್ದೋ ಕೈ ಕೆಳಗಿನ ಕೆಲಸಕ್ಕೆ ಇನ್ಯಾರ್ದೋ ಶಿಫಾರಸನ್ನು ತಂದುಕೊಂಡು ಕೆಲಸ ಮಾಡಿಸ್ಕೊಂಡಿರೋ ಲೋಕದಲ್ಲಿದೆ. ಹಾಗೆಯೇ ಶಿವನಿಂದ ಅನುಗ್ರಹೀತನಾಗಿ ಅನಂತ ವಿಷ್ಣುವಿನ ಹಾಸಿಗೆ ಆಗಿರಬಹುದು. ಅಷ್ಟಕ್ಕೂ ಶಿವನ ಅನುಗ್ರಹದಿಂದ ಅಂತ ಅಷ್ಟೇ ಹೇಳಿರೋದು. ಶಿವ ವಿಷ್ಣುವಿಗೆ ಸೂಚಿಸಬರೋದು, ಇವನು ಯೋಗ್ಯನಿದ್ದಾನೆ, ಇವನನ್ನು ತಾವು ಹಾಸಿಗೆ ಮಾಡಿಕೊಳ್ಳಿ ಅಂತ ಹೇಳಿರ್ಬೋದು. ಶಿವನ ಮಾತಿನಂತೆ ವಿಷ್ಣು ಅವನನ್ನು ಹಾಸಿಗೆ ಮಾಡಿಕೊಂಡಿರ್ಬೋದು. ಶಿವನು ಸೂಚಿಸಿದನಷ್ಟೇ, ಅಷ್ಟು ಮಾತ್ರದಿಂದಲೇ ಶಿವನ ಅನುಗ್ರಹ ಶಬ್ದ ಪ್ರಯೋಗ ಮಾಡಲಿಕ್ಕಾಗಿರ್ಬೋದಲ್ಲ. ಹಾಗಾಗಿ ವಿಷ್ಣುವನ್ನೇ ಆಶ್ರಯಿಸಬೇಕು ಅಂತೇನು, ನಾವು ಕೂಡ ಇನ್ಯಾರೋ ಸಹೃದಯರು ಹೇಳಿರತಕ್ಕಂತಹ ಸರಿಯಾದಂಥ ಸೂಚನೆಯನ್ನು ನಾವು ಪಾಲಿಸ್ಕೊಂಡು ಬರ್ತೇವೆ. ಹಾಗೆ ಯೋಗ್ಯ ಸಲಹೆಯನ್ನು ಈಶ್ವರ ಕೊಟ್ಟಿರಬಹುದು, ಅದನ್ನು ವಿಷ್ಣು ಪಾಲಿಸಿರಬಹುದು, ಅಂಗೀಕರಿಸಿರಬಹುದು. ಅಷ್ಟನ್ನಿಟ್ಟುಕೊಂಡು ಶ್ಲೋಕದಲ್ಲಿ ಹಾಗೆ ಹೇಳಿರ್ಬೋದಲ್ಲ. ಅದನ್ನಿಟ್ಟುಕೊಂಡೇ ಪುರಾಣದಲ್ಲಿ ಬಂದಿರ್ಬೋದು. ಮೂಲ ಸಹ್ಯಾದ್ರಿ ಖಂಡದಲ್ಲಿ ಅದನ್ನೇ ಲಕ್ಷ್ಮಣ ಶಾಸ್ತ್ರಿಗಳು ಹೇಳಿದ್ದಾರೆ. ಅನಂತೇಶ್ವರನನ್ನು ಪೂಜಿಸಿ
ಅನಂತನು ವಿಷ್ಣುವಿನ ಶಯ್ಯೆಯಾದನು ಅಂತ. ಅಷ್ಟೇ ಅಲ್ಲೇ ಇನ್ನೊಂದು ಗಮನಿಸಬೇಕು, ಇಲ್ಲಿ ಅನಂತನು ಅನಂತೇಶ್ವರನನ್ನು ಪೂಜಿಸಿ ವಿಷ್ಣುವಿನ ಶಯ್ಯೆಯಾದನು ಅಂತುಂಟು. ಪೂಜಿಸಬೇಕಿದ್ರೆ ಅನಂತ ತಾನು ವಿಷ್ಣುವಿನ ಶಯ್ಯೆಯಾಗಬೇಕೆಂಬ ಫಲವನ್ನಿಟ್ಟುಕೊಂಡೇ ಪೂಜಿಸಿದ್ದ ಅಂತ ಹೇಗೆ ಗೊತ್ತಾಗ್ತಾ ಇದೆ? ಭಗವಂತನ ಅನುಗ್ರಹ ಆಗಬೇಕು ಎಂಬ ದೃಷ್ಟಿಯಿಂದಲಷ್ಟೇ ಅನಂತನು ಶಿವನನ್ನು ಪೂಜಿಸಿದ್ದಾನೆ. ಆ ನಂತರದಲ್ಲಿ ಆತನಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ಅವನು ಎಣಿಸಿದಂಥ ಒಂದು ಫಲವನ್ನೇ ಈಶ್ವರ ಕೊಟ್ಟಿರಬಹುದು. ಹಾಗಾಗಿ ತಾನು ವಿಷ್ಣುವಿನ ಶಯ್ಯೆಯಾಗಬೇಕು ಅಂತ ತೀರ್ಮಾನ ಮಾಡದೆ ಭಗವಂತ ಅನುಗ್ರಹ ಆಗಲಿ ಎಂಬ ಈ ಒಂದು ದೃಷ್ಟಿಕೋನ ಇಟ್ಟುಕೊಂಡೇ ಅನಂತನು ಶಿವನನ್ನು ಪೂಜೆ ಮಾಡಿರ್ಬೋದು. ವಿಷ್ಣುವಿನ ಶಯ್ಯೆಯಾಗಬೇಕು ಅನ್ನೋ ಮನಸ್ಸನ್ನು ಮೊದಲಿಗೆ ಇಲ್ಲಾಗಿತ್ತು. ಹಾಗಾಗಿಯೇ ಆತನು ವಿಷ್ಣುವಿನ ಪೂಜೆಯನ್ನು ಮಾಡದೆ ನನಗೆ ಶಿವನ ಅನುಗ್ರಹವಾಗಲಿ, ಯಾಕೆ ಅಂತ ಕೇಳಿದ್ರೆ ಶಿವನು ಆಶುತೋಷನಾಗಿ ಪ್ರಸಿದ್ಧನಾಗಿದ್ದಾನೆ. ಹಾಗಾಗಿ ಆಶುತೋಷನಾದಂತಹ ಶಿವ ನನಗೆ ಅನುಗ್ರಹಿಸಲಿ ಎಂಬ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅನಂತೇಶ್ವರನ್ನು ಪೂಜಿಸಿರ್ಬೋದಲ್ಲ. ಹಾಗಾಗಿ ಈ ಒಂದು ತರ್ಕವೂ ಕೂಡ ಸರಿಯಾದ ಅರ್ಥವನ್ನು ಪ್ರತಿಪಾದಿಸ್ತಾ ಇಲ್ಲ. ಇದು ದುಸ್ತರ್ಕ ಅಂತ ಹೇಳಬೇಕಾಗಿದೆ. ಆನಂತರ ಇದಕ್ಕೆ ಸಂವಾದಿಯಾಗಿ ವಾದಿರಾಜರ ತೀರ್ಥ ಪ್ರಬಂಧದ ಒಂದು ಶ್ಲೋಕವನ್ನು ಇಲ್ಲಿ ಮಠದ ಉಲ್ಲೇಖಿಸುತ್ತಿದ್ದಾನೆ. ಇದಕ್ಕೆ ಸಂವಾದಿಯಾಗಿ ಅಂತಂದರೆ ವಿಷ್ಣುವೇ ಅನಂತನಿಗೆ ಹಾಸಿಗೆಯಾಗುವಂತೆ ಅನುಗ್ರಹ ಮಾಡಿದ್ದು ಹೊರತು ಶಿವನು ಅಲ್ಲ. ಹಾಗಾಗಿ ಅನಂತೇಶ್ವರ ಅಂತಂದರೆ ಶಿವ ಅಂತ ಅರ್ಥ ಇಟ್ಕೊಳ್ಬಾರ್ದು, ವಿಷ್ಣುವೇ ಅಂತ ಇಟ್ಕೊಳ್ಬೇಕು. ವಿಷ್ಣುವೇ ಅನುಗ್ರಹ ಮಾಡಿದ್ದು ಈ ಅರ್ಥಕ್ಕೆ ಸಂವಾದಿಯಾಗಿದೆಯಂತೆ ತೀರ್ಥ ಪ್ರಬಂಧದ ಈ ಶ್ಲೋಕ, ವಾದಿರಾಜರು ರಚಿಸಿದ ಈ ಶ್ಲೋಕ ಅದಕ್ಕೆ ಸಂವಾದಿಯಾಗಿದೆಯಂತೆ ಅಂತ ಅವನು ಹೇಳಿದ್ದಾನೆ. ಆ ಶ್ಲೋಕವನ್ನು ಗಮನಿಸೋಣ. ಈಶಸ್ಯಾಹೀಶ ಪದವೀಂ ಭಾಸಯನ್ ಇವ ಭಾವಿನೀಂ ಅಂತಾಗಬೇಕು, ಭಾಮಿನೀಂ ಅಂತ ಬರೆದಿದ್ದಾನೆ. ಅಧ್ಯಾಸ್ತೆ ಶೇಷ ಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಹಿ ಅಂತ ತೀರ್ಥ ಪ್ರಬಂಧದ ಇಂತಿಷ್ಟನೇ ಶ್ಲೋಕ ಅಂತ ಹೇಳಿದ. ಅದಕ್ಕೆ ಅರ್ಥವನ್ನೇ ಬರೆಯಲಿಲ್ಲ. ಯಾಕೆ ಬರೀಲಿಲ್ಲ ಕೇಳಿದ್ರೆ ಅದು ಅವನಿಗೆ ಅನುಕೂಲಕರವಾಗಿಲ್ಲ, ಹಾಗಾಗಿ ಬರೀಲಿಲ್ಲ. ಅವನಿಗೆ ಅನುಕೂಲಕರವಾಗಿಲ್ಲ ಅರ್ಥ ಅಂತಂದರೆ ಬರ್ದಿದ್ದು ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯ ಜನರಿಗೆ ಏಮಾರಿಸಲಿಕ್ಕೆ ಸಾಕು. ಎರಡು ಸಂಸ್ಕೃತ ಶ್ಲೋಕವನ್ನು ಹೇಳಿಬಿಟ್ರೆ ಹೋ ಹೇಳಿರ್ಬೋದು ಅಂತ ಸಾಮಾನ್ಯ ಜನರು ನಂಬ್ತಾರಲ್ಲ. ಹಾಗಾಗಿ ಆ ನಂಬಿಕೆಯ ದುರುಪಯೋಗವನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾನೆ ಹೊರತು ಆ ಶ್ಲೋಕದ ಅರ್ಥವನ್ನು ಕೊಡ್ತಾ ಇಲ್ಲ. ಅವನು ಕೊಡದಿದ್ರಂತೆ ಏನಾಯಿತು ನಾವು ನೋಡೋಣ. ನಾವು ಯಾಕೆ ನೋಡಬೇಕು ಅಂತ ಕೇಳಿದ್ರೆ ವಾದಿರಾಜರು ಅನಂತೇಶ್ವರನ ವಿಷಯದಲ್ಲಿ ಅವರ ಅಭಿಪ್ರಾಯ ಏನಿತ್ತು ಅಂತ ನಮಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ಇವನು ಇಲ್ಲಿ ಎಷ್ಟು ಸುಳ್ಳು ಹೇಳ್ತಿದ್ದಾನೆ, ಅವರ ಮತದ ಪ್ರಕಾರವಾಗಿ ಇವನು ಎಷ್ಟು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತಲ್ಲ. ಹಾಗಾಗಿ ನೋಡೋಣ. ಬಹಳ ಸ್ವಾರಸ್ಯವಾಗಿದೆ. ಬರೀ ಇದೊಂದೇ ಶ್ಲೋಕವಲ್ಲ, ಇದರ ಹಿಂದಿನ ಅಂದರೆ ತೀರ್ಥ ಪ್ರಬಂಧದ ಇದರ ಹಿಂದಿನ ಶ್ಲೋಕವನ್ನು ಇದ್ರ ಜೊತೆಯೇ ಗಮನಿಸೋಣ. ಬಹಳ ಸ್ವಾರಸ್ಯಕರವಾಗಿದೆ. ಈ ಮಠದ ಎಂಬ ವ್ಯಕ್ತಿ ತನ್ನ ಕಾಲ ಮೇಲೆ ಹೇಗೆ ಕಲ್ಲನ್ನು ಹೊತ್ತಾಯ್ಕೊಳ್ತಿದ್ದಾನೆ ಹೇಳೋದನ್ನು ನೋಡೋಣ. ಆ ತೀರ್ಥ ಪ್ರಬಂಧದಲ್ಲಿ ಇರತಕ್ಕಂಥ ಮೊದಲನೆಯ ಶ್ಲೋಕ ಶಿವಾಂತರ್ಯಾಮಿತಾಂ ಸ್ವೀಯಾಂ ಪ್ರಿಯಾನ್ ಪ್ರತಿ ನಿಬೋಧಯನ್ ದಯಾವಾರನಿಧಿ ಶೈವೀಂ ಶಿಲಾಂ ಆಶ್ರಿತ್ಯ ಶೋಭತೆ. ಅರ್ಥವನ್ನು ನೋಡೋಣ. ದಯಾವಾರನಿಧಿ ಅಂದರೆ ಶ್ರೀಹರಿಯನ್ನು ಕುರಿತು ಹೇಳ್ತಾ ಇರೋದು. ದಯಾ ಸಮುದ್ರನಾದಂಥ ಶ್ರೀಹರಿಯು ಶೈವೀಂ ಶಿಲಾಂ ಆಶ್ರಿತ್ಯ ಶೋಭತೆ, ಶಿವ ಸಂಬಂಧಿಯಾದಂತಹ ಶಿಲಾಂ ಶೈವಿ, ಶಿವಸ್ಯ ಇಯಂ ಶೈವಿ, ಶಿವನ ಲಿಂಗವನ್ನು ಶಿವನ ಶಿಲೆಯನ್ನು ಆಶ್ರಯಿಸಿ ಶೋಭಿಸುತ್ತಿದ್ದಾನೆ. ಹೇಗೆ ಶೋಭಿಸ್ತಿದ್ದಾನೆ ಅಂತ ಕೇಳಿದ್ರೆ ಪ್ರಿಯಾನ್ ಪ್ರತಿ ನಿಬೋಧಯನ್, ಪ್ರಿಯನಾದ ಭಕ್ತರಿಗೆ ಬೋಧಿಸುತ್ತಾ. ಏನನ್ನು ಬೋಧಿಸುತ್ತಾ? ಸ್ವೀಯಾಂ ಶಿವಾಂತರ್ಯಾಮಿತಾಂ ನಿಬೋಧಯನ್, ತನ್ನ ಶಿವಾಂತರ್ಯಾಮಿತ್ವವನ್ನು ಭಕ್ತರಿಗೆ ತಿಳಿಸಿಕೊಡುತ್ತಾ. ಅಂದರೆ ವಿಷ್ಣುವು
ನಾನು ಶಿವಾಂತರ್ಯಾಮಿ ಹೇಳುವುದನ್ನು ಭಕ್ತರಿಗೆ ತೋರಿಸಿ ಕೊಡಲಿಕ್ಕೋಸ್ಕರವೇ ಈ ಶಿವನಿಗೆ ಸಂಬಂಧಿಸಿದ ಶಿಲೆಯಲ್ಲಿ ಶೋಭಿಸುತ್ತಿದ್ದಾನಂತೆ. ಇಲ್ಲ ವಿಶ್ಲೇಷಣೆಯನ್ನು ಆಮೇಲೆ ಮಾಡೋಣ, ಇವಾಗ ಅರ್ಥವನ್ನು ಮಾತ್ರ ನೋಡ್ತಾ ಹೋಗೋಣ. ಮುಂದಿನ ಶ್ಲೋಕವನ್ನೇ ಇಲ್ಲಿ ಮಠದ ಉಲ್ಲೇಖಿಸಿದ್ದು. ಈಶಸ್ಯಾಹೀಶ ಪದವೀಂ ಭಾಸಯನ್ನಿವ ಭಾವಿನೀಂ ಅಧ್ಯಾಸ್ತೆ ಶೇಷಶಯನಃ ಸ್ನಿಗ್ಧಾಂ ಲಿಂಗಶಿಲಾಂ ಹರಿಃ. ಶೇಷಶಯನಃ ಹರಿಃ, ಶೇಷಶಾಯಿಯಾದ ಹರಿಯು ಸ್ನಿಗ್ಧಾಂ ಲಿಂಗಶಿಲಾಂ ಅಧ್ಯಾಸ್ತೆ, ಮನೋಹರವಾದಂಥ ಲಿಂಗಶಿಲೆಯಲ್ಲಿ ಅಧ್ಯಾಸ್ತೆ ಇದ್ದಾನೆ. ಅಧಿಶಿಂಸ್ತಾಸಾಂ ಕರ್ಮಸೂತ್ರದಿಂದಾಗಿ ಇಲ್ಲಿ ಅಧಿಕರಣಾರ್ಥದಲ್ಲಿ ದ್ವಿತೀಯ ವಿಭಕ್ತಿ ಬಂದಿರೋದು. ಹಾಗಾಗಿ ಶಿಲೆಯಲ್ಲಿ, ಲಿಂಗಶಿಲೆಯಲ್ಲಿ ಅಂತಲೇ ಹೇಳಬೇಕು. ಲಿಂಗಶಿಲೆಯಲ್ಲಿ ಅಧ್ಯಾಸ್ತೆ ಇದ್ದಾನೆ. ಹೇಗೆ ಇದ್ದಾನೆ ಅಂತ ಕೇಳಿದ್ರೆ, ಈಶಸ್ಯ ಭಾವಿನೀಂ ಅಹೀಶ ಪದವೀಂ ಭಾಸಯನ್ನಿವ. ಅವರ ಮತದಂತೆ ಶಿವ ಮುಂದೊಂದು ಕಾಲದಲ್ಲಿ ವಿಷ್ಣುವಿನ ಶಯ್ಯೆಯಾಗ್ತಾನಂತೆ. ಈಗ ಅನಂತ ಶಯ್ಯೆಯಾಗಿದ್ದಾನೆ, ಮುಂದೊಂದು ಕಾಲದಲ್ಲಿ ಶಿವ ವಿಷ್ಣುವಿನ ಶಯ್ಯೆಯಾಗ್ತಾನಂತೆ. ಮುಂದೆ ಆಗತಕ್ಕಂತಹ ಶೇಷ ಪದವಿಯನ್ನು, ಹಾಸಿಗೆಯಾಗುವಿಕೆಯನ್ನು, ಈಶ್ವರನಿಗೆ ಒದಗತಕ್ಕಂತಹ ಶಯ್ಯಾತ್ವವನ್ನು ತೋರಿಸಿಕೊಡುವಂತೆ ಮುಂದೆ ಶಿವ ತನ್ನ ಹಾಸಿಗೆಯಾದಾಗ ಹೇಗೆ ಕಾಣಬಹುದು, ಹೇಗಿರಬಹುದು ಹೇಳುವುದನ್ನು ಈಗಲೇ ತೋರಿಸಿಕೊಡಲು ಎಂಬಂತೆ ಮನೋಹರವಾದ ಲಿಂಗಶಿಲೆಯನ್ನು ಶೃಂಗಶಿಲೆಯಲ್ಲಿ ಹರಿಯು ಇದ್ದಾನೆ ಅಂತ ಈ ಎರಡನೇ ಶ್ಲೋಕದ ಅರ್ಥ. ಇವಾಗ ಈ ಎರಡು ಶ್ಲೋಕವನ್ನು ನೋಡಿದಾಗ ಗೊತ್ತಾಗ್ತಿರೋ ಅರ್ಥ ಏನು? ಈ ಲಿಂಗಶಿಲೆಯಲ್ಲಿ ಶಿವನ ಸಾನ್ನಿಧ್ಯ ಇದೆ, ಅದರ ಮೇಲೆ ಅದರೊಳಗಡೆ ವಿಷ್ಣು ಸೇರಿಕೊಳ್ಳುತ್ತಿದ್ದಾನೆ ಅಂತಲೇ ಗೊತ್ತಾಗೋದು. ಹಾಗಿದ್ದರೆ ಮಾತ್ರ, ಈ ಅರ್ಥ ಇದ್ದರೆ ಮಾತ್ರ ಈ ಎರಡು ಶ್ಲೋಕಗಳು ಸಂಗತವಾಗ್ತವೆ. ಕೇವಲ ಆ ಶಿಲೆಯಲ್ಲಿ ವಿಷ್ಣು ಮಾತ್ರ ಇದ್ದಾನೆ ಅಂತಂದರೆ ಈ ಎರಡು ಶ್ಲೋಕವು ಕೂಡ ಅರ್ಥಹೀನ ಆಗಿಬಿಡ್ತವೆ. ಯಾಕೆಂತಂದರೆ ಗಮನಿಸಿ, ಒಂದೊಂದಾಗಿ ಗಮನಿಸೋಣ. ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದೇನು? ಒಂದೊಂದೇ ಶಬ್ದವನ್ನು ಗಮನಿಸೋಣ. ಶೈವೀಂ ಅಂತ ಹೇಳಿದರು. ಶೈವೀಂ ಅಂದರೆ ಏನು? ಶಿವಸ್ಯ ಇಯಂ ಶೈವಿ, ಶಿವನ ಲಿಂಗದಲ್ಲಿ ಶೈವೀಂ ಶಿಲಾಂ. ಶೈವಿ ಶಿಲಾ ಅಂತಂದರೆ ಶಿಲೆ ಶಿವನಿಗೆ ಸಂಬಂಧಿಸಿರಬೇಕು. ಶಿಲೆ ಶಿವನಿಗೆ ಸಂಬಂಧಿಸಿದ್ದು ಯಾವಾಗ ಆಗಲಿಕ್ಕೆ ಸಾಧ್ಯ? ಆ ಶಿಲೆಯಲ್ಲಿ ಶಿವಚೈತನ್ಯ ಇದ್ದರೆ ಮಾತ್ರ ಸಾಧ್ಯ. ಯಾಕೆಂದರೆ ಆವಾಗ ಮಾತ್ರ ಶಿವನಿಗೆ ಸಂಬಂಧಿಸಿದ್ದಾಗತ್ತೆ. ಆ ಶಿಲೆಯಲ್ಲಿ ಅಂದರೆ ಪ್ರಕೃತದಲ್ಲಿ ಇವರು ಅನಂತೇಶ್ವರನ ಕುರಿತು ಹೇಳಿರ್ತಕ್ಕಂಥ ಶ್ಲೋಕ ಇದು. ಆ ಅನಂತೇಶ್ವರ ಅಭಿದೆಯುಳ್ಳ ಆ ಶಿಲೆಯಲ್ಲಿ ಶಿವನ ಸಾನ್ನಿಧ್ಯವೇ ಇಲ್ಲ ಅಂತಾಗಿದ್ದರೆ ಅದು ಹೇಗೆ ಶಿವನಿಗೆ ಸಂಬಂಧಿಸಿದ್ದಾಗತ್ತೆ? ಶಿವನಿಗೆ ಸಂಬಂಧಿಸಿದ್ದಲ್ಲ ಅಂತಂದರೆ ಶೈವಿ ಶಬ್ದದ ಪ್ರಯೋಗ ಹೇಗೆ? ಅವರಿಗೆ ಪ್ರಮಾಣ ಪುರುಷರಾದವರು ವಾದಿರಾಜರು ಅವರೇ ಹೇಳ್ತಾ ಇರೋದು ಶೈವೀಂ ಅಂತ. ಹಾಗಾದರೆ ಅರ್ಥಹೀನರಾಗಿ ಅರ್ಥವನ್ನು ತಿಳಿಯದೆ ವಾದಿರಾಜ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ಮಠದ ಒಪ್ಕೊಳ್ತಾನ? ಹಾಗಾಗಿ ಶೈವಿ ಶಬ್ದದ ಪ್ರಯೋಗವನ್ನು ಮಾಡ್ತಿದ್ದಾರೆ ಅಂತಂದರೆ ಶಿವನಿಗೆ ಸಂಬಂಧಿಸಿದ ಶಿಲೆ ಅಂತ ಅವರು ಒಪ್ಕೊಂಡಿದ್ದಾರೆ ವಾದಿರಾಜರು. ಹಾಗಾಗಿ ಶೈವೀಂ ಶಿಲಾಂ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿಯೇ ಭಕ್ತರಿಗೆ ಈ ಅರ್ಥವನ್ನು ತಿಳಿಸಿಕೊಡುತ್ತಾ ಅಂತ ಹೇಳ್ತಿದ್ದಾರಲ್ಲ, ಅದು ಸರಿ ಹೊಂತಾ ಇದೆ. ಭಕ್ತರಿಗೆ ಏನು ತಿಳಿಸಿಕೊಡುತ್ತಾ? ಆ ಶಿಲೆಯಲ್ಲಿದ್ದಾನೆ. ಶಿವಾಂತರ್ಯಾಮಿತಾಂ ಸ್ವೀಯಾಂ ನಿಬೋಧಯನ್, ತನ್ನ ಯಾವ ಶಿವಾಂತರ್ಯಾಮಿತ್ವ ಉಂಟೋ ಅದನ್ನು ಭಕ್ತರಿಗೆ ತಿಳಿಸಿಕೊಡುತ್ತಾ. ಶಿವಾಂತರ್ಯಾಮಿತ್ವವನ್ನು ಭಕ್ತರಿಗೆ ತಿಳಿಸಿಕೊಡುವುದು ಯಾವಾಗ? ಶಿವನಿರಬೇಕು, ಶಿವನೊಳಗಡೆ ವಿಷ್ಣು ಹೋಗಬೇಕು, ಆವಾಗೇ ತಾನೇ ಶಿವಾಂತರ್ಯಾಮಿತ್ವವನ್ನು ತೋರಿಸ್ಕೊಡ್ಲಿಕ್ಕಾಗುತ್ತೆ. ಆ ಲಿಂಗದಲ್ಲಿ ಶಿವಚೈತನ್ಯವೇ ಇಲ್ಲ ಅಂತಾದರೆ ಹೇಗೆ ಭಕ್ತರಿಗೆ ಶಿವಾಂತರ್ಯಾಮಿತ್ವವನ್ನು ವಿಷ್ಣು ತೋರಿಸಿಕೊಟ್ಟಂತೆ ಆಗತ್ತೆ? ಗಮನಿಸಬೇಕು ವಿವೇಕಿಗಳು. ಅವರ ಪ್ರಮಾಣ ಪುರುಷರಾದಂತಹ ವಾದಿರಾಜರು ಹೇಳ್ತಾ ಇರೋದು, ಅಲ್ಲಿ ಶಿವನಿದ್ದಾನೆ, ಅದರೊಳಗಡೆ ವಿಷ್ಣು
ಪ್ರಕಟವಾಗ್ತಾ ಇದ್ದಾನೆ ಅಂತಂದ್ರೆ ಮಾತ್ರ ವಾದಿರಾಜರು ಹೇಳಿದ್ದು ಸರಿಯಾಗತ್ತೆ. ಅಂದರೆ ವಾದಿರಾಜರು ಆ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಅಲ್ಲಿ ಶಿವನ ಸಾನ್ನಿಧ್ಯವಿದೆ, ಅದರ ಮಧ್ಯದಲ್ಲಿ ವಿಷ್ಣು ಪ್ರಕಟವಾಗ್ತಾ ಇದ್ದಾನೆ, ಹಾಗಾಗಿ ತನ್ನ ಶಿವಾಂತರ್ಯಾಮಿತ್ವವನ್ನು ಭಕ್ತರಿಗೆ ತೋರಿಸಿಕೊಟ್ಟಂತೆ ಆಯಿತು. ಇದೇ ಅಭಿಪ್ರಾಯವೇ ಅವರಿಗೆ ಇರೋದು. ಹಾಗಾಗಿ ಅವರು ಶ್ಲೋಕವನ್ನು ಹಾಗೆ ಮಾಡ್ತಿದ್ದಾರೆ. ಮುಂದಿನ ಶ್ಲೋಕದಲ್ಲೂ ಅಷ್ಟೇ ಏನು ಹೇಳಿದ್ರು, ಮುಂದೆ ಆಗತಕ್ಕಂತಹ ಶಿವನಿಗೆ ಒದಕತಕ್ಕಂತಹ ತನ್ನ ಹಾಸಿಗೆಯಾಗುವಿಕೆಯನ್ನು ಹಿಂದೆ ತೋರಿಸುತ್ತಿರುವಂತೆ. ಇದು ಕೂಡ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಹಾಸಿಗೆ ಆಗಬೇಕು ಅಂದರೆ ಅಧಿಷ್ಠಾನ ಕೆಳಗಡೆ ಇರಬೇಕು, ಅದರ ಮೇಲ್ಗಡೆ ಮಲಗುವವನು ಇರಬೇಕು. ಹೇಗೆ ಶೇಷ ಕೆಳಗಿರ್ತಾನೆ, ಅದರ ಮೇಲೆ ವಿಷ್ಣು ಇರ್ತಾನೆ. ಇಲ್ಲಿ ಪ್ರಕೃತಿಯಲ್ಲಿ ಮುಂದೆ ಶಿವನಿಗೆ ಶಯ್ಯಾತ್ವನೇನು ಬರುತ್ತೋ ಅದನ್ನು ಈಗಲೇ ತೋರಿಸಿಕೊಡುತ್ತಿರುವನೋ ಎಂಬಂತೆ ಅಂತ ಹೇಳಿದ್ರಲ್ಲ, ಇದು ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಅಲ್ಲಿ ಮೊದಲು ಶಿವಚೈತನ್ಯ ಇರಬೇಕು, ಅದರ ಮೇಲೆ ವಿಷ್ಣು ಚೈತನ್ಯ ಈಗ ಇದೆ ಅಂತಾದರೆ ಮಾತ್ರ ವಾದಿರಾಜರು ಹೇಳಿದ್ದು ಸರಿ ಹೋಗುತ್ತೆ. ಹಾಗಾಗಿ ಶಿವನಲ್ಲಿ ಶಯ್ಯಾತ್ವವನ್ನು ತೋರಿಸ್ಕೊಡ್ತಿದ್ದಾನೆ, ಮುಂದಾಗತಕ್ಕಂಥ ಶಯ್ಯಾತ್ವನು ಹೀಗೆ ತೋರಿಸ್ಕೊಡ್ತಿದ್ದಾನೆ ಅಂತಂದರೆ ಅಲ್ಲಿ ಅವಶ್ಯವಾಗಿ ಶಿವಚೈತನ್ಯ ಇದೆ ಎಂಬುದಾಗಿಯೇ ವಾದಿರಾಜರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಏನಾಯಿತು ಅಂತ ಕೇಳಿದ್ರೆ, ವಾದಿರಾಜರು ಅನಂತೇಶ್ವರ ಲಿಂಗದಲ್ಲಿ ಹರಿಹರರ ಸಾನ್ನಿಧ್ಯವನ್ನು ಅಂದರೆ ಶಂಕರನಾರಾಯಣನ ಚೈತನ್ಯವನ್ನು ಅವರು ಒಪ್ಕೊಂಡಿದ್ದಾರೆ. ಈ ವ್ಯಕ್ತಿ ಮಾತ್ರ ಅಲ್ಲಿ ವಿಷ್ಣುವಿನ ಸಾನ್ನಿಧ್ಯ ಇದೆ ಅಂತೇಳಿ ಹೇಳ್ತಿದ್ದಾನೆ. ನಮಗೆ ಅನಂತೇಶ್ವರನೇ ಕುಲದೇವರಾಗಿರತಕ್ಕಂತಹ ನಮಗೆ ಅನಂತೇಶ್ವರನಲ್ಲಿರೋದು ಶಿವನ ಚೈತನ್ಯ ಮಾತ್ರ. ಇದು ನಮ್ಮ ಸಿದ್ಧಾಂತ. ವಾದಿರಾಜರು ಒಂಥರ ಹೇಳಿದರು, ಈ ವ್ಯಕ್ತಿ ಅಥವಾ ಈ ವ್ಯಕ್ತಿಯ ಮುಖವಾಣಿಯಾಗಿರ್ತಕ್ಕಂಥ ಒಂದಿಷ್ಟು ಜನ ವ್ಯಕ್ತಿಗಳು ಈಗ ಅನಂತಾಸನ ಅಂದರೆ ಪರಶುರಾಮನ ಹೆಸರಿನ ವಿಷ್ಣು ಇದೆ ಅಂತೇಳಿ ಈಗ ಹೇಳ್ತಿದ್ದಾರೆ. ಇನ್ನು ಮುಂದೆ ಎಷ್ಟೋ ಕಾಲದಲ್ಲಿ ಮತ್ಯಾವುದೋ ಒಂದು ವಾದ ಮುಂದಿರ್ಬೋದು. ನಮಗದು ಇದು ಬದಲಾಗ್ತಾನೇ ಇರುತ್ತೆ ಅವರ ತೀರ್ಮಾನ ಹೇಳೋದು. ಹಾಗಾಗಿ ನಾವು ಹರಿಹರನ ಸಾನ್ನಿಧ್ಯನ ಒಪ್ಕೊಂಡು ಮಾತಾಡ್ತಿರೋದಲ್ಲ. ವಾದಿರಾಜರು ಹೀಗೆ ಹೇಳಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ಹೀಗೆ ಹೇಳ್ತಿದ್ದಾನೆ ಯಾರೋ ಮಠದ ಎಂಬ ವ್ಯಕ್ತಿ. ನಮಗೆ ವಿರುದ್ಧವಾಗಿ ಹೇಳೋದಂತ ಆಯ್ತಲ್ಲ. ಯಾಕೆಂತಂದರೆ ಸ್ಮಾರ್ತರು ಅಥವಾ ಉಪನಿಷತ್ತು ಏನು ಹೇಳ್ತಾರೋ ಅದನ್ನೆಲ್ಲ ಚಿರುಚಿ ಅರ್ಥ ಹೇಳುವವರು. ಅದೇನಾರು ಅದು ಬದಿಗಿರಲಿ, ಪ್ರಕೃತಿಯಲ್ಲಿ ಅವರಿಗೆ ಪ್ರಮಾಣ ಪುರುಷರಾದಂತಹ ವಾದಿರಾಜರು ಹೇಳೋದನ್ನೇ ಅವರಿಗೆ ವಿರುದ್ಧವಾಗಿ ಈ ವ್ಯಕ್ತಿ ಹೇಳ್ತಿದ್ದಾನೆ. ವಿಡಂಬನೆ ಏನಂತ ಕೇಳಿದರೆ, ಈ ಮೋಸ ಮಾಡುವ ಭರದಲ್ಲಿ ನಮ್ಮ ಎದುರುಗಡೆ ಈ ಈಶಸ್ಯ ತೀರ್ಥ ಪ್ರಬಂಧದ ಈ ಶ್ಲೋಕವನ್ನು ಮುಂದುಗಡೆ ಇಡ್ತಾ ಇದ್ದಾನೆ. ಹಾಗಾಗಿ ಅದರ ಅರ್ಥವನ್ನು ಹೇಳ್ತಾ ಇಲ್ಲ ಜಾಣತನದಿಂದ. ಆ ಶ್ಲೋಕವನ್ನು ನೋಡಿ ಹೆದರಿ ಬಿಡಲಿ ಅಂತ ಜನರನ್ನು ನಂಬಿಸ್ಲಿಕ್ಕೆ ಸಾಕು. 2 ಸಂಸ್ಕೃತ ಶ್ಲೋಕವನ್ನು ಹೇಳಿಬಿಟ್ರೆ ಜನರು ಹೋ 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 ಅಂತೇಳಿ ಹೇಳಿಬಿಡ್ತಾರೆ, ಬೆಂಬಲಿಗರು ಜೈ ಜೈ ಅಂತ ಹೇಳಿಬಿಡ್ತಾರೆ. ಇಷ್ಟೇ. ಇವರು ಸತ್ಯನಿಷ್ಠರಲ್ಲ, ಇವರಿಗೆ ತತ್ವ ಬೇಕಾಗಿಲ್ಲ, ಯಾವ ವಾಮ ಮಾರ್ಗವನ್ನು ಕೂಡ ಆಶ್ರಯಿಸುವವರು. ಹಾಗಾಗಿ ಈ ಶ್ಲೋಕವನ್ನು ಹೇಳಿದರು. ಅಲ್ಲಿಗೆ ಏನಾಯಿತು ಅಂತ ಕೇಳಿದ್ರೆ, 2ನೆಯ ಅಂಶ ಸರಿ ಇದ್ದರೂ ಅನಂತನು ಪೂಜಿಸಿ ವಿಷ್ಣುವಿನ ಶಯ್ಯಾದನು ಎಂಬುದು ಈ ವ್ಯಾಖ್ಯಾನ ಭಾಗದಿಂದ ಗೊತ್ತಾಗತ್ತೆ ಅಂತ ಹೇಳಿದ್ನರಲ್ಲ, ಇದು 2ನೇ ಅಂಶ ಅಂತ. ಈ 2ನೇ ಅಂಶ ಸತ್ಯವಾದರೂ ಕೂಡ ಇದರಿಂದಾಗಿ ಅನಂತೇಶ್ವರ ಎಂದರೆ ಅನಂತಾಸನೆಯಿಂದ ಸಿದ್ಧವಾಗುತ್ತದೆ ಎಂಬುದಕ್ಕೆ ತೋರಿಸಿಕೊಟ್ಟಿರತಕ್ಕಂತಹ 2 ಪ್ರಮಾಣಗಳು ದುಷ್ಪ್ರಮಾಣಗಳು. ಒಂದನೇ ಪ್ರಮಾಣ ತಿರುಚಿದ ಪ್ರಮಾಣ. ಆ ಶ್ಲೋಕದಲ್ಲಿ ಹಾಗೆ ಅರ್ಥವೇ ಇಲ್ಲ, ಆ ಅರ್ಥ ಬರುವಂತೆ ಜೋಡಿಸಿ ನಮ್ಮ ಮುಂದೆ ಮೋಸವನ್ನು ಮಾಡ್ತಿದ್ದಾನೆ. 2ನೇ ಪ್ರಮಾಣ ಅಂದರೆ ಸಂವಾದಿಯಾಗಿ ತೋರಿಸಿಕೊಟ್ಟನಲ್ಲ ತೀರ್ಥಪ್ರಬಂಧನ ಶ್ಲೋಕ, ಇದು ವಸ್ತುತಃ ವಿಸಂವಾದಿಯಾಗಿದೆ. ಇದರೊಳಗಡೆ ಹೇಳಿರ್ತಕ್ಕಂಥ ಅರ್ಥ ಪೂರ್ತಿಯಾಗಿ ಸಂಪೂರ್ಣವಾಗಿ ಅವನೇನು ಪ್ರತಿಪಾದಿಸ್ತಾ ಇದ್ದಾನೋ ಅದಕ್ಕೆ ಸಂಪೂರ್ಣವಾಗಿ ಬೇರೆಯದೇ ಅರ್ಥವನ್ನು ಹೇಳ್ತಿದೆ. ಅನಂತೇಶ್ವರನಲ್ಲಿ ಹರಿಹರನ ಸನ್ನಿಧಾನ ಇದೆ ಎಂಬುದಾಗಿ ತೀರ್ಥಪ್ರಬಂಧಕಾರರು ಹೇಳಿರೋದು, ಅದನ್ನು ಇಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ ಅಂತ ಅವರು ಹೇಳ್ತಿದ್ದಾರೆ. ಪ್ರಕೃತಿಯಲ್ಲಿ ಇವನಿಗೆ ಬೇಕಾಗಿದ್ದ್ಯಾವುದು? ಅನಂತೇಶ್ವರನಲ್ಲಿ ಕೇವಲ ವಿಷ್ಣುವಿನ ಸನ್ನಿಧಾನ ಹೇಳೋದಕ್ಕೆ ಇದೆ ಅಂತ ಹೇಳೋದಕ್ಕೆ ಹೊರಟವನು ಇವನು. ಹಾಗಾಗಿ ಇದು ಯಾವ ಥರದಲ್ಲೂ ಕೂಡ ಆತನಿಗೆ ಅನುಕೂಲವಾಗಿಲ್ಲ. ಮೋಸ ಮಾಡಲಿಕ್ಕೆ ಈ 2ನೇ ಶ್ಲೋಕವನ್ನು ಪ್ರಮಾಣವಾಗಿ ಸಂವಾದಿಯಾಗಿದೆ ಎಂಬುದಾಗಿ ತೋರಿಸ್ತಾ ಇದ್ದಾನಲ್ಲ, ಇದು ಕೂಡ ಸರಿಯಾಗಿಲ್ಲ. ಮತ್ತು ತೀರ್ಥಪ್ರಬಂಧದ ಆ ಶ್ಲೋಕ
ಸಂವಾದಿಯಾಗಿದೆ ಅಂಥೇಳಿ ಹೇಳ್ದ. ಯಾವ ವಿಷಯಕ್ಕೆ ಸಂವಾದಿಯಾಗಿದ್ದಿದು? ಅನಂತನು ಅನಂತೇಶ್ವರನನ್ನು ಪೂಜಿಸಿ ವಿಷ್ಣುವಿನ ಶಯ್ಯೆಯಾದನು ಎಂಬ ಅಂಶಕ್ಕೆ ಸಂವಾದವೋ ಆ ವಿಚಾರವೇ ಆ ಶ್ಲೋಕದಲ್ಲಿ ಬರಲಿಲ್ಲ. ವಿಷ್ಣುವಿನ ಹಾಸಿಗೆಯಾಗುವುದಕ್ಕೆ ವಿಷ್ಣುವನ್ನೇ ಸೇವಿಸಬೇಕು ಎಂಬ ಅಂಶಕ್ಕೆ ಸಂವಾದವೋ ಆ ವಿಚಾರವೂ ಅದರೊಳಗೆ ಬರಲಿಲ್ಲ. ಇಲ್ಲಿ ಕೇವಲ ಶೇಷಶಯನ ಶರಿಹಿ, ಶೇಷವೇ ಶಯ್ಯೆಯಾಗಿರತಕ್ಕಂಥ ಹರಿಯು ಅಂತ ಬಂತು. ಶೇಷವೇ ವಿಷ್ಣುವಿನೇ ಶಯ್ಯೆ ಅಂತ ತಿಳ್ಕೊಳ್ಳೋದಕ್ಕೆ ಇವರ ತೀರ್ಥಪ್ರಬಂಧದ ಶ್ಲೋಕ ಬೇಕಾಗಿಲ್ಲ. ಪುರಾಣದಲ್ಲಿ ಬಹಳಷ್ಟು ಶ್ಲೋಕಗಳಿವೆ. ಅನಂತಶಯನ ಎಂಬುದಾಗಿ ಶ್ರೀ ವಿಷ್ಣು ಪ್ರಸಿದ್ಧನಾಗೇ ಇದ್ದಾನೆ. ಹಾಗಾಗಿ ಇಲ್ಲಿ ಯಾವ ಅಂಶಕ್ಕೆ ಸಂವಾದಿಯಾಗಿ ಅಂತ ಉಲ್ಲೇಖವೇ ಇಲ್ಲ. ಕೇವಲ ಒಂದಿಷ್ಟು ಶಬ್ದ ಪ್ರಯೋಗಗಳನ್ನು ಮಾಡುವುದು, ದೊಡ್ಡ ದೊಡ್ಡ ಶಬ್ದ ಪ್ರಯೋಗವನ್ನು ಮಾಡುವುದು, ಅದಕ್ಕೇನು ಸಂಬಂಧ ಇರಬೇಕಂತಿಲ್ಲ. ಹಾಗಾಗಿ ತೀರ್ಥಪ್ರಭನಿಂದ ಶ್ಲೋಕದಿಂದ ಗೊತ್ತಾಗ್ತಿರುವುದೇನು, ವಾದಿರಾಜರು ಏನು ಹೇಳ್ತಿದ್ದಾರೆ ಅಂತ ಕೇಳಿದ್ರೆ, ಅನಂತೇಶ್ವರನಲ್ಲಿ ವಿಷ್ಣುವಿನ ಸಾನ್ನಿಧ್ಯವೂ ಉಂಟು, ವಿಷ್ಣುವಿನ ಸಾನ್ನಿಧ್ಯವೇ ಇದೆ ಅಂತ ಅವ್ರು ಹೇಳಿಲ್ಲ, ವಿಷ್ಣುವಿನ ಸಾನ್ನಿಧ್ಯವೂ ಉಂಟು ಅಂತ ಹೇಳ್ತಿದ್ದಾರೆ. ಅದು ಅವರ ಮತ, ಇದು ವಾದಿರಾಜರ ಮತ, ಅವರ ಇಚ್ಛೆ, ಅವರಿಗೆ ಇಚ್ಛೆಗನುಗುಣವಾಗಿ ಅವ್ರು ಹೇಳ್ಕೊಳ್ತಿದ್ದಾರೆ ಅಷ್ಟೇ. ಹಾಗಾಗಿ ಇದು ಯಾವ ತೆರನಾಗಿಯೋ ಇವನ ಪ್ರತಿಪಾದಿಸುವುದಕ್ಕೆ ಸಂವಾದಿಯಾಗಿಲ್ಲ. ಇನ್ನು ಮೂರನೆಯ ಅಂಶವನ್ನು ಗಮನಿಸೋಣ. ಮೂರನೆಯ ಭಾಗದಲ್ಲಿ ಮೂರನೆಯ ಅಂಶವನ್ನು ಗಮನಿಸೋಣ.